ಬ್ಲೌಸ್ ಉಟ್ಕೊಳ್ಳೋರೆ ಕಡಿಮೆ, Okay. ಇನ್ನು ಬ್ಲೌಸ್ ಎಲ್ಲಿ ಮಾಡಿ ಮಾರಕ್ಕಾಗತ್ತೆ? ಐ ಥಿಂಕ್ ವರ್ಲ್ಡ್ ಅಲ್ಲೇ ಮೊದಲನೇ ಕಣ ರೆಡಿ ಮಾಡುವಂತ ಗುಳಗುಡ ಅಂತ ಕೇಳ್ಪಟ್ಟೆ ನಾನು. ಹೌದು, ಬ್ಲೌಸಿಗೆ ಅಂತ ಇರೋದೇ ಗುಳದ ಗುಟ, ಮತ್ತೆ ನಿಮ್ಗೆ ಎಲ್ಲೂ ತಯಾರು ಮಾಡದೆ ಈಗ್ಲೂ ಇಲ್ಲ. ಈಗ್ಲೂ ಇಲ್ಲ. ಇಲ್ಲ. ಓಕೆ. ಅಲ್ಲ, ಈಗೂ ಅಂದ್ರೂ ಈಗ ಬ್ಲೌಸ್ ಉಟ್ಕೊಳ್ಳೋರೆ ಕಡಿಮೆ, Okay. ಇನ್ನು ಬ್ಲೌಸ್ ಎಲ್ಲಿ ಮಾಡಿ ಮಾರಕ್ಕಾಗತ್ತೆ? ಯಾಕಂದ್ರೆ ಇರೋರಿಗೆ ಕೆಲಸ ಕೊಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಹೌದೌದು. ನಾವು ಹಂಗಾಗಿ ಇದನ್ನ ಬ್ಲೌಸ್ ತರಾನು ಮಾಡೋದು ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ ನಮ್ದು ಒಂದು 100 ಮೀಟರ್ ಬ್ಲೌಸ್ ಬರುತ್ತೆ ಅಂದ್ರೆ ತಿಂಗಳಿಗೆ, ಅದರಲ್ಲಿ ನಮ್ದು 80 ಮೀಟರ್ ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ. ಅಂದ್ರೆ ಡೈರಿಗಳು, ಸಬ್ ಪ್ರಾಡಕ್ಟ್ಸ್. ಸಬ್ ಪ್ರಾಡಕ್ಟ್ ತರ ಮಾಡ್ತಾ ಇದ್ವಿ. ಯಾಕಂದ್ರೆ ನಾನು ಇದನ್ನ ರಿವೈವ್ ಮಾಡ್ತಾ ಇದ್ದಿದ್ದು ನಂದು ಆಕ್ಚುಲಿ ಹಂಪಿ. ನಾನು ಇಲ್ಲಿ ಬಂದು ಇದು ಕೋವಿಡ್ ಟೈಮ್ ಇಂದ ಶುರು ಮಾಡಿದ್ದೀನಿ ಈ ಕೆಲಸ. ಅದು ಎಷ್ಟು ಚೆನ್ನಾಗಿ ಓಡಿತ್ತು ಅಷ್ಟೇ ಚೆನ್ನಾಗಿ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಬ್ಲೌಸ್ ಮಾರೋದು ತುಂಬಾ ಕಷ್ಟ. ಯಾಕಂದ್ರೆ ಕೆಲವೊಂದು ಕಡಿಮೆ ಪ್ರಾಡಕ್ಟ್ ಇದಾವೆ, ಕಾಂಪಿಟೇಷನ್ ಯುಗ ಇದೆ. ಅಂದ್ರೆ ಈಗ ಮಷೀನ್ ಅಲ್ಲಿ ತಯಾರಿಸಿದ್ರೆ ಅದು ಪಾಲಿಸ್ಟರ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ 70 ರೂಪಾಯಿಗೆ ಸಿಗತ್ತೆ. ಈಗ ನಮ್ದು ಇದೆಲ್ಲ ಮಾಡಿದ್ಮೇಲೆ 500 ರೂಪಾಯಿಗೆ ಮೀಟರ್ ಆಗುತ್ತೆ. ಈಗ ಕಂಪೇರ್ ಮಾಡಿದಾಗ ಮಾಮೂಲು ಜನಕ್ಕೆ ಮಾರಕ್ ಆಗಲ್ಲ. ಅಂದ್ರೆ ಇಲ್ಲ, ನಾವು ಅದನ್ನೇ ಬೇಕು ಅಂತ ಪ್ರಿಪೇರ್ ಮಾಡ್ತೀವಿ, ನಾವು ಅದನ್ನ ಫೋರ್ಸು ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಅದನ್ನ ಸಬ್ ಪ್ರಾಡಕ್ಟ್ ಆಗಿ ಡೈರೀಸ್ ಮಾಡಿದೀವಿ, ಬ್ಯಾಗ್ ಗಳು ಮಾಡಿದೀವಿ, ಮೊಬೈಲ್ ಪೌಚ್ ಗಳು ಮಾಡಿದೀವಿ, ಫೈಲ್ ಗಳು ಮಾಡಿದೀವಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಇದರ ಪೂರ್ತಿ ವಿಡಿಯೋ ನಿಮ್ಗೆ ಯೂಟ್ಯೂಬ್ ನಲ್ಲಿದೆ, ಲಿಂಕ್ ಬಹಳ ದೂರ ಇಲ್ಲ, ಬಯೋದಲ್ಲಿದೆ. ಹೋಗಿ ಒಂದ್ಸಲ ಕ್ಲಿಕ್ ಮಾಡ್ರಿ, ಪೂರ್ತಿ ವಿಡಿಯೋನ ನೋಡಿ ಇಲ್ಲಿ ಬಂದು ಕಮೆಂಟ್ ಮಾಡಿ ಅಷ್ಟೇ.